ನಮಸ್ಕಾರ. ರಾಮನಗರದ ನಿಮ್ಮ ನೆಚ್ಚಿನ ಆಭರಣ ಮಳಿಗೆಯಾದ MS ಗೋಲ್ಡನ್ ಡೈಮಂಡ್ಸ್ ತನ್ನ 8ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ಕೊತಾ ಇದೆ. ಇದೇ 8ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಿಮಗೋಸ್ಕರ ಒಂದು ಬೃಹತ್ ಆಫರ್ ನ ನೀಡ್ತಾ ಇದ್ದೇವೆ. ಕಲ್ಕತ್ತಾ ಆಗಿರ್ಬೋದು, ಆಂಟಿಕ್ ಆಗಿರ್ಬೋದು, ಆಕಾಶ ಆಗಿರ್ಬೋದು, ಟೆಂಪಲ್ ವರ್ಕ್ ಆಗಿರ್ಬೋದು, ಅರೇಬಿಕ್ ಆಗಿರ್ಬೋದು, ಬಾಂಬೆ, ಕರಾಚಿ ಯಾವ ಡಿಸೈನ್ ತಗೊಂಡು ಕೂಡ 0% ಮೇಸೇಜ್, ಕೇವಲ 8% ಮೇಕಿಂಗ್ ಇದೆ. ಅದಲ್ಲದೆ ವಜ್ರಾಭರಣಗಳ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 25,000 ಡಿಸ್ಕೌಂಟ್ ಸಿಗ್ತಾ ಇದೆ. ಇದೇ ಆಗಸ್ಟ್ 14, 15, 16, 17ಕ್ಕೆ. ಹಾಗಾಗಿ ಈ ಆಫರ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಕು. ಈ ಒಂದು ಸುವರ್ಣಾವಕಾಶ ನಮ್ಮ ರಾಮನಗರ ಬ್ರಾಂಚ್ ಅಲ್ಲಿ MS Gold and Diamond, the real source of purity. ಇವತ್ತು ಪ್ರಧಾನಮಂತ್ರಿಗಳು ಕೂಡ ಈ ಬರದ ಬಗ್ಗೆ ನಮ್ಗೀಗಾಗಲೇ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಇಡೀ ರಾಜ್ಯದ ತೀವ್ರ ಬರ ಎದುರಿಸುತ್ತಿರುವ ನಮ್ಮ ಸರ್ಕಾರ ಎಲ್ಲ ಪರಿಸ್ಥಿತಿಯನ್ನು ಕೂಡ ನಾವು ಗಂಭೀರವಾಗಿ ಅರಿತಿದ್ದೇವೆ. ನೀರಾವರಿ ಯೋಜನೆಗಳ ಮುಖಾಂತರ ರಾಜ್ಯದಲ್ಲಿ ನೆರವಿಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಮೇಕೆದಾಟು ಯೋಜನೆಯನ್ನ ಪ್ರಾರಂಭ ಮಾಡಲು ಈ ನಾಡಿನ ಸರ್ಕಾರ ತಮ್ಮೆಲ್ಲರ ಆಶ್ರಯದಂತೆ ಈ ಕುಡಿಯುವ ನೀರಿಗೆ ಮತ್ತು ನಮ್ಮ ರೈತರ ಬದುಕಿಗೋಸ್ಕರ ಕಾಪಾಡಲು ನಮ್ಮ ಬದ್ಧತೆ ಇದೆ ಅನ್ನೋದನ್ನ ನನಗೆ ಈ ವೇದಿಕೆ ಮುಖಾಂತರ ತಿಳಿಸಲು ನನಗೆ ಬಹಳ ಸಂತೋಷ ಆಗ್ತದೆ. ಕೆರೆ ಕಟ್ಟೆಗಳನ್ನ ತುಂಬಿಸಲು, ಕುಡಿಯುವ ನೀರಿನ ಮೂಲಗಳನ್ನ ಕಾಪಾಡಲು ಈಗಾಗಲೇ ಅನೇಕ ಸೂಚನೆಗಳನ್ನ ನೀಡಿದ್ದೇನೆ. ಇದಲ್ಲದೆ ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ವಾಸವಾಗಿದ್ದೇವೆ. 1.25 ಕೋಟಿ ಜನಸಂಖ್ಯೆ ಈ ಬೆಂಗಳೂರಿನಲ್ಲಿ ಜನತೆ ಇವತ್ತು ಬದುಕ್ತಾ ಇದ್ದಾರೆ. ಬೆಂಗಳೂರು ಜನತೆಯ ನೀರಿನ ಭಾವನೆಯನ್ನ ತಪ್ಪಿಸಲು, ಬೆಂಗಳೂರು ನಗರದ ಸುತ್ತಿನಲ್ಲಿರುವಂತಹ ಅಂತರ್ಜಲವನ್ನ ಹೆಚ್ಚಿಸಲು ಒಂದು ಹೊಸ ಕಾರ್ಯಕ್ರಮವನ್ನ ಈಗಾಗಲೇ ನಾನು ರೂಪಿಸಿದ್ದೇನೆ. ಗ್ಯಾರಂಟಿ ಯೋಜನೆಗಳು ನಾಡಿನ ಜನರ ಬದುಕಿಗೆ ಹೊಸ ರೂಪವನ್ನ ಕೊಟ್ಟಿರುವುದು ಈ ನಾಡಿನ ಜನತೆ ತಾವೆಲ್ಲ ತಮ್ಮ 3 ವರ್ಷದಿಂದ ಅದರ ಸುಖ ಸಂತೋಷದಲ್ಲಿ, ಕಷ್ಟದಲ್ಲಿ, ಬೆಲೆ ಏರಿಕೆಯಿಂದ ತಮ್ಗಾಗ್ತಿರೋದ ತೊಂದರೆಯಿಂದ ಈ ಯೋಜನೆಗಳು ನಿಮ್ಮ ಬದುಕಿಗೆ ಒಂದು ದೀಪವಾಗಿದೆ. ನಮ್ಮ ಸರ್ಕಾರ ಗುರಿ ಬಹಳ ಸ್ಪಷ್ಟವಾಗಿದೆ. ಪ್ರತಿ ಒಂದು ಕುಟುಂಬದ ಭದ್ರತೆ, ಪ್ರತಿ ನಾಗರಿಕೂ ಕೂಡ ಗೌರವ, ಯುವ ಜನರಿಗೆ ಅವಕಾಶ, ಇದೇ ನಮ್ಮ ಸರ್ಕಾರದ ಮೂಲ ತತ್ವ ಕೂಡ ಆಗಿದೆ. ಅದಕ್ಕಾಗಿ ನಾವು ಗ್ಯಾರಂಟಿಗಳನ್ನ 5 ಪಂಚ ಗ್ಯಾರಂಟಿಗಳನ್ನ ನಮ್ಮ ಚುನಾವಣಾ ಪೂರ್ವಕವಾಗಿ ಕೊಟ್ಟ ಮಾತನ್ನ ಉಳಿಸಿಕೊಂಡು ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಬದ್ಧತೆಗೆ ಹಾಕಿರುವಂತ ಅಡಿಪಾಯ, ನಮ್ಮ ಜನರ ಮೇಲೆ ಹಾಕಿರುವಂತಹ ಒಂದು ದೊಡ್ಡ ಬಂಡವಾಳ, ಸುಮಾರು 55,000 ಕೋಟಿ ರೂಪಾಯಿಯನ್ನ ಈಗಾಗಲೇ ಎಲ್ಲ ರಾಜ್ಯದ ಎಲ್ಲ ಬಡ ಜನತೆಗೆ ಈ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೇವೆ. ಇದು ಕರ್ನಾಟಕದ ಮಾದರಿ, ಕರ್ನಾಟಕ ಮಾಡೆಲ್ ಎಂದು ಜನಪ್ರಿಯವಾಗಿದೆ. ಇಡೀ ರಾಷ್ಟ್ರ ನಮ್ಮನ್ನ ಅನುಸರಿಸುತ್ತಿದೆ. ಇದು ಒಂದು ಹೆಮ್ಮೆಯ ವಿಚಾರ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 1,28,00,000 ಮಹಿಳೆಯರಿಗೆ ಪ್ರತಿ ತಿಂಗಳು ಯಾವ ಮಧ್ಯಸ್ಥಿಕೆ ಇಲ್ಲದೆ 2,000 ರೂಪಾಯಿ ನೀಡಿ ಇದುವರೆಗೆ 77,000 ಕೋಟಿ ರೂಪಾಯಿಯನ್ನ ಅಧಿಕ ಮೊತ್ತವನ್ನ ಕುಟುಂಬದ ಮನೆ ಯಜಮಾನಿಯರಿಗೆ, ನನ್ನ ತಾಯಂದಿರಿಗೆ, ನನ್ನ ಸೋದರಿಗೆ ಖಾತೆಗಳಿಗೆ ನೇರವಾಗಿ ನಾವು ತಲುಪಿಸ್ತಾ ಇದ್ದೇವೆ. ಶಕ್ತಿ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ 3.5 ಕೋಟಿ ಮಹಿಳೆಯರು 796 ಕೋಟಿ ಉಚಿತ ಪ್ರಯಾಣವನ್ನ ಈಗಾಗಲೇ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಎಲ್ಲ ದೇವಸ್ಥಾನಗಳಿಗೆ, ಎಲ್ಲ ಬಂಧುಗಳಿಗೆ, ಎಲ್ಲ ನಗರಗಳಿಗೆ ಸಂಬಂಧವನ್ನು ಹೆಚ್ಚಿಸಿಕೊಳ್ಳಲು ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮವನ್ನ ಇಡೀ ಭಾರತ ದೇಶದಲ್ಲೇ ರಾಜ್ಯದ ಉದ್ದಗಲಕ್ಕೂ ಕೂಡ ನನ್ನ ಸೋದರರಿಗೆ, ತಾಯಂದಿರಿಗೆ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಇದಕ್ಕಾಗಿ 3 ವರ್ಷದಲ್ಲಿ ಸರ್ಕಾರ 15,000 ಕೋಟಿ ರೂಪಾಯಿಯನ್ನ ಅಧಿಕ ಹಣವನ್ನ ಈಗಾಗಲೇ ನಾವು ಖರ್ಚು ಮಾಡಿದ್ದೇವೆ.